ಬರೀ ಒಳ್ಳೆ ಶಬ್ದಗಳಲ್ಲಿ ಯಾರನ್ನಾರು ಬೈಬೋದು, ಗೊತ್ತಲ್ವಾ? ನೀವು ಡಿಕ್ಷನರಿ ನೋಡಿ, ಎಲ್ಲ ಒಳ್ಳೆವೆ. ಬಾಪ ಪುಣ್ಯಾತ್ಮ, ತಮ್ಮನ್ ನಂಬಿಟ್ರೆ ನಾವೇನ್ ಸ್ವರ್ಗ ಕಳಿಸ್ಬಿಡ್ತೀರಾ? ಬಹಳ ದೊಡ್ಡ ಮನುಷ್ಯರು ನೀವು, ನಿಮ್ಮಂತ ಪುಣ್ಯ ಪುರುಷರು ಇರೋದ್ರಿಂದಾನೇ ಮಳೆ ಬೆಳೆ ಆಯ್ತಾ ಇರೋದು. ಬಹಳ ದೊಡ್ಡ ಮನುಷ್ಯ. ಯಾವ ಕೆಟ್ಟ ಶಬ್ದ ಇದಾವ ಅದ್ರಲ್ಲಿ? ಎಲ್ಲ ಒಳ್ಳೆವೆ. ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ ಮಕ್ಕಳಿಗೆ, ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತಾಡೋದನ್ನ, ಚೆನ್ನಾಗಿ ಬರೆಯೋದನ್ನ ಕಲ್ತ್ಕೊಳ್ರಪ್ಪ. ತಪ್ಪಿಲ್ದೆ ಬರೀರಿ ಅಂತ. ನಾನು ಇಲ್ಲೆಲ್ಲೋ ಬೆಂಗಳೂರಲ್ಲಿ ನೋಡಿದೆ ಮೊನ್ನೆ, ಒಂದು ಬೋರ್ಡ್ ಬರುತ್ತೆ ರಸ್ತೆಯಲ್ಲಿ, ಯಾವ್ದೋ ಗೋಡೆ ಕಾಂಪೌಂಡ್ ಮೇಲೆ, ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು. ನಾನು ಹೆದರೋಗ್ಬಿಟ್ಟೆ. ಏನೋ ಈ ಜಾಗದಲ್ಲಿ ಮಾಡಬಾರ್ದು ಅಂದ್ರೆ ಇನ್ನೊಂದ್ ಕಡೆ ಮಾಡ್ಕೊಂತಾರಪ್ಪ. ಅವನು ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬರ್ದವನೆ. ಮತ್ತೆ ಇನ್ ಸಾಯೋ ತನಕ ಏನ್ ಈ ಜಗದಲ್ಲೇ ಯಾರು ಮಾಡಬಾರ್ದು ಅಂತ. ಅಲ್ಲೆಲ್ಲ ಒಂದ್ ಕಡೆ ಬರೆದಿದ್ದಾರೆ, ಇಲಿ ಉಪ್ಪಿನಕಾಯಿ ದೊರೆಯುತ್ತದೆ. ಅವರು ಇಲ್ಲಿ ಉಪ್ಪಿನಕಾಯಿ ದೊರೆಯುತ್ತದೆ ಅಂತ ಬೋರ್ಡ್ ಹಾಕ್ಬೇಕು. ಒತ್ತಕ್ಷರ ಹೋಗ್ಬಿಡ್ತದು. ಇಲಿ ಉಪ್ಪಿನಕಾಯಿ ಏನು? ಇಲಿನ ಉಪ್ಪಿನಕಾಯಿ ಎಲ್ಲ ಮಾಡಿ ಇವ್ರು ಮಾರು ಯಾರು ತಿಂತಾರೋ ಏನು? ಕನ್ನಡಿಗರಿಗೆ ಒಂದು ಶಕ್ತಿ ಇದೆ, ನಾನು ಗಮನಿಸಿರೋದು, ನೀವು ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಕನ್ನಡ ಭಾಷೆ ಕಲಿಸಿದ್ದೇ ಇರಬೇಕದು. ಕನ್ನಡ ಮಾತಾಡುವ ಬಾಯಿಗಳಿವೆಯಲ್ಲ, ಯಾವ ಭಾಷೆ ಬೇಕಾದ್ರೂ ಅರ್ಗಿಸ್ಕೊಬಿಡ್ತಾರೆ, ಯಾವ ಭಾಷೆನ ಬೇಕಾದ್ರೂ ಸಹಜವಾಗಿ ಮಾತಾಡ್ತಾರೆ ಕನ್ನಡದವ್ರು. ನೀವು ಮಲಯಾಳಂ ಮಾತಾಡಿಸಿ ಕನ್ನಡದವ್ರ ಕೈಲಿ ಮಲಯಾಳಿ ತರಾನೇ ಹೆಚ್ಚು ಕಡಿಮೆ ಮಾತಾಡ್ತಾರೆ. ಮಲಯಾಳಂನವ್ರ ಕೈಲಿ ಕನ್ನಡ ಮಾತಾಡಿಸಿ ಗೊತ್ತಾಗ್ಬಿಡ್ತದೆ ಇವರು ಮಲಯಾಳಂನವರು. ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬೆರಿದೆ ಅಂದ್ರೆ ಅವ್ರು ಮಲಯಾಳಂನವರು. ಗೇಲಿ ಮಾಡ್ತಾ ಇಲ್ಲ ನಾನು. ನನಗೆ ಯಾರೊಬ್ರು ತಮಿಳ್ನವ್ರು ಸ್ನೇಹಿತರಿದ್ರು, ಹಿರಿಯರು. ಅವರು ಕನ್ನಡ ಕಲ್ತ್ಕೊಂಡಿದ್ರು. ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ. ಪ್ರೀತಿಯಿಂದಾನೆ ಕನ್ನಡ ಕಲ್ತಿದ್ದಾರೆ. ನನಗೆ ಹೇಳೋರು, ನನಗೆ ಕನ್ನಡ ಚೆನ್ನಾಗಿ ಕೂತಪ್ಪ, ನಾನು ಕಲಿತಿದ್ದೀನಿ. ಏನ್ ಕಲ್ತಿದ್ದೀರಿ? ಅದು ಮಂಗುದಿಮ್ಮನ ಗಗ್ಗ, ಬಹಳ ಬಹಳ ಚಂದ ಇದೆ. ಒಂದ್ ಪದ್ಯ ಹೇಳ್ತೀರಾ ಅಂದೆ. ಹೇಳ್ತೀನಿ, ಬೇಕಾದಷ್ಟು ಹೇಳ್ತೀನಿ, ಹೇಳಿ ನೋಡುವ ಅಂದೆ. ಬದುಕು ಸೆಟಕ ವಂಡಿ, ಬದುಕು ಸೆಟಕ ವಂಡಿ ವಿತಿಯ ತರ ಸಾಗೆ ಕುದುರೆನಿ ಅವ ಪೇಳದಂತೆದ ಪಯಣಿಕರು ಮತುವೇಕೋ ಮಸಣಕೋ ಹೋಗೆಂದ ಕಡೆಗೆ ಓಟ್ ಪತಕುಸಿಯ ನೆಲವಿಗುದು ಮಂಗುದಿಮ್ಮ. ಆದ್ರೆ ಈ ಕನ್ನಡದ ಹುಡುಗರಿದಾರಲ್ಲ, ಇವ್ರು ತಮಿಳ್ ಕಲ್ತ್ಕೊಳ್ಳಿ, ತಮಿಳವ್ರ ತರನೇ ಮಾತಾಡ್ತಾರೆ. ನಾನು ಥಾಯ್ಲೆಂಡ್ಗೆ ಹೋಗಿದ್ದೆ, ಅಲ್ಲಿ ಇವ್ರು ಥಾಯ್ ಭಾಷೆ ಕಲ್ತಿದ್ದಾರೆ. ಅವ್ರಂಗೆ ಮಾತಾಡ್ತಾರೆ, ಅಂತಾರೆ, ಅವ್ರಂಗೆ ಮಾತಾಡ್ತಾರೆ. ಚೈನಿ ಭಾಷೆ ಕಲಿಸಿ ಕನ್ನಡದವ್ರು ಕಲ್ತು ಬಿಡ್ತಾರೆ. ಬಹುಶಃ ಭಾಷೆಯಲ್ಲಿ ಆ ಥರದ್ದೊಂದು ಶಕ್ತಿ ಇದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನಾವು 50 ಅಕ್ಷರ ಕಲ್ತವ್ರು, ಇಂಗ್ಲಿಷ್ ನಲ್ಲಿ 26 ಅಕ್ಷರ. ನಾನು ಒಂದ್ಸಲ 26 ಅಕ್ಷರ ಅಂತಿದ್ದೆ. ಯಾರೋ ಹುಡುಗ ಎದ್ದೇಳ್ದ, ಸಾರ್ 52 ಅನ್ನಿ, ಬರ್ದಿರೋರು ಗೊತ್ತು ನಮ್ಗೆ ಎಂದ. ಸಣ್ಣ ಅಕ್ಷರ ಬರ್ದವ್ರಲ್ಲ ಅವರು. ಅದೇನು ಎಷ್ಟು ಸಲ 26 ಅಂತೀರಾ? 52 ಸಾರ್, ಬರ್ದಿರೋನ್ ಕಷ್ಟ ಗೊತ್ತು ನಮ್ಗೆ, 2 ಸಲ ಬರ್ದಿಲ್ವಾ ಅಂತ. ನಾವ್ ಇಲ್ಲಿ ತನಕ 26 ಅಂತ ಅನ್ಕೊಂಡಿದ್ವಿ. Sorry to interrupt. I just had a small announcement. The bus timings has been postponed by 10 minutes. So, yeah, thanks to the transport department. So we request all of you to stay back and enjoy the show. ಆಮೇಲೆ ನಂದು ಒಂದು ರಿಕ್ವೆಸ್ಟ್ ಇದೆ, ನಾನು ಯಾವಾಗ ನಿಲ್ಲಿಸ್ಬೇಕು ಅಂತ ಇಲ್ಲೇ ಬಂದು ಧೈರ್ಯವಾಗಿ ಹೇಳಿ. ಚೀಟಿ ವ್ಯವಹಾರ ಬೇಡ, ನಾನೇನು ಅಷ್ಟು ಸೆನ್ಸಿಟಿವ್ ಅಲ್ಲ. ಅಥವಾ ಬೆಂದು ನನ್ನ ಕೈಯಿಂದ ಮೈಕ್ ಕಿತ್ಕೊಂಡು ಹೋಗ್ಬಿಟ್ರು ನನಗೇನು ಬೇಜಾರಾಗಲ್ಲ. ಸ್ವಲ್ಪ ಈ ಮಾನ ಮರ್ಯಾದೆ ಇರೋರಿಗೆ ಸ್ವಲ್ಪ ಹಿಂಗೆಲ್ಲ ಅಂತಾರೆ, ನಮ್ಗೆ ಅವೆಲ್ಲ ಏನು ಅಷ್ಟೆಲ್ಲ ಸೆನ್ಸಿಟಿವ್ ಅಲ್ಲ. ನೀವು ನೇರವಾಗಿ ಬಂದು ಆಯ್ತಪ್ಪ ನಿಲ್ಸಿ ಇನ್ನೆಷ್ಟೊತ್ತು ಮಾತಾಡೋದು ಅಂದ್ರೆ, ಹೌದಾ ಬೇಡವಾ, ಸರಿ ಹೋಗ್ತೀವಿ ಅಂತ ಹೋಗ್ತೀವಿ. ಹಾ, ನಾನು ಮ್ಯಾಥ್ಯೂ ಅರ್ನಾಲ್ಡ್ ಮಾತು ಹೇಳ್ತಾ ಇದ್ದೆ, ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೇ ಸೌಂಡ್ ಅಂಡ್ ಸಜೆಸ್ಟ್ ಅಂತ. ಮಾತುಗಳಿಗೆ ನಿರ್ದಿಷ್ಟವಾದ ಅರ್ಥ ಏನಿರಲ್ಲ, ನಾವು ಕೊಟ್ಟ ಅರ್ಥ ಎಲ್ಲ ಇರುತ್ತೆ, ನಾವೇ ಅರ್ಥ ಕೊಡೋರು. ಈಗ ಅಯ್ಯೋ ನಾನು ಒಳ್ಳೆ ಹುಡುಗ ಅಂದ್ರೆ ನಾನು ಜೀವಿ ಅವ್ರ ಹತ್ರ ಹಂಗೆ ಹೇಳ್ಬೋದು, ನಾನು ಒಳ್ಳೆ ಹುಡುಗ ಅಂತ. ನಿಮ್ಮ ಹತ್ರ ಹೇಳಕ್ಕಾಗಲ್ಲ, ನಿಮ್ಗೆ ನಾನು ಹುಡುಗ ಅಲ್ಲ. ಸೊ ಹುಡುಗ ಅನ್ನೋದಕ್ಕೇನು ಅರ್ಥ ಇಲ್ಲ. ನಾವ್ ಯಾರ ಎದುರಿಗೆ ಮಾತಾಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಹುಡುಗನೋ ವಯಸ್ಸಾದನೋ ನಿರ್ಧಾರ ಆಗುತ್ತೆ. ಯಾವ ಶಬ್ದಕ್ಕೂ ನಿರ್ದಿಷ್ಟವಾದ ಅರ್ಥ ಇಲ್ಲ. ಈಗ ನಾಯಿ ಅಂತ ಒಂದು ಶಬ್ದ ಇದೆ, ಡಿಕ್ಷನರಿಯಲ್ಲಿ ಅದರ ಅರ್ಥ ಏನು? ನಾಯಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ, ಅದೊಂದು ಪ್ರಾಣಿ, ಅದು ಹೀಗಿರುತ್ತೆ ಅಂತ. ನಾ ಹೇಳ್ತೀನಿ ನೋಡಿ, ನಮ್ಮನೇಲೂ ಒಂದೈತೆ ನಾಯಿ ಅಂತಾರೆ. ಹಂಗಂದ್ರೆ ಅವ್ರ ಅತ್ತೆ
ಅವಳು ಅವ್ರ ಮನೇಲಿ ಬಾಲ ಇರೋ ಪ್ರಾಣಿ ಅಲ್ಲ, ಅದಲ್ಲ. ಅವ್ರ ಅತ್ತೆ ಬಗ್ಗೆ ಹೇಳ್ತಿದ್ದಾಳೆ, ನಮಗೂ ಅರ್ಥ ಆಗತ್ತೆ. ಅಯ್ಯೋ ನಮ್ಮನೇದು ಹಂಗೆ ಬೊಗಳ್ತಾ ಇರುತ್ತೆ ಅಂತ. ನೋಡಿ, ನಾಯಿ ಏನಾದ್ರೂ ಅರ್ಥವೇ ಬದಲಾಗೋಯ್ತು. ಏ ಎಲ್ಲೋಗಿದ್ದೆ ನಾಯಿ ಅಂತಾರೆ. ಆ ನಾಯಿ ತಿರುಗೋದೊಂದು ಗುಣ ಇದೆಯಲ್ಲ, ಅದಕ್ಕದು ಪ್ರತಿಮೆದು. ಎಲ್ಲೋಗಿದ್ದೆ ಇಷ್ಟ ತನಕ ನಾಯಿ ಅಂತಾರೆ. ಈ ನಾಯಿಗಳು ತಿರುಗ್ತಾವ್ ನೋಡಿ.